ಭಾರತೀಯ ಪರಂಪರೆ ಇತಿಹಾಸ ವಿಶ್ವದಲ್ಲೇ ವಿಶೇಷ ಸ್ಥಾನಮಾನ ಗಳಿಸಿದೆ. ಈ ನೆಲ ಅದ್ಭುತಗಳ ತವರೂರು, ಅಸಂಖ್ಯ ಸಾಧಕರ ಕರ್ಮಭೂಮಿ, ಅಗಾಲಿದ ಪುಣ್ಯ ಪುರುಷರ ಜನ್ಮಭೂಮಿ, ಪರೋಪಕಾರ ಅರ್ಥ ಇಂದಂ ಶರೀರಂ ಎಂಬ ಸಂಸ್ಕೃತಿಯನ್ನ ಸಾರುವಂತಹ ದೇಶ ಇದು. ಈ ಭರತ ಭೂಮಿಯಲ್ಲಿ ಭಾರತಾಂಬೆ ಮಡಲಲ್ಲಿ ಜನಿಸಿದ ಸಾಧಕರು ಸಾವಿರಾರು. ಆದರೆ ಇಂದಿಗೂ ಜನರಲ್ಲಿ ಅಚ್ಚ ಅಳಿಯದ ಉಳಿದವರು ವಿರಳ. ಈ ಮಾತಿಗೆ ನೈಜ ನಿರ್ದೇಶನರಾಗಿರುವಂತಹ ಇತಿಹಾಸ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಉಳಿದು ಹೋದ ಮಹಾದಾನಿ ಮಹಾರಾಜ ಶ್ರೀ ಲಿಂಗರಾಜ ಸರದೇಸಾಯಿ ಅವರ ಜೀವನ ಕಥನವಿದು. ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ, ಕೇಳಿ. ಇದೇ ಈ ಹೊತ್ತಿನ ವಿಶೇಷ. ದಾನಶೂರ ಕರ್ಣ ಲಿಂಗರಾಜ ಸರದೇಸಾಯಿ. ನಾನು ಸುನಿತಿ ಮಂಜುನಾಥ್. ಈ ನಾಡು ಕಂಡ ಅಪ್ರತಿಮ ದಾನವೀರ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ತ್ಯಾಗ ಮತ್ತು ಉದಾರ ಮನೋಭಾವ ಸದಾ ಸ್ಮರಣೀಯವಾದದ್ದು. ಕನ್ನಡ ನಾಡಿಗೆ ಮತ್ತು ವೀರಶೈವ ಸಮಾಜಕ್ಕೆ ಅಪಾರ ಸೇವೆ ಸಲ್ಲಿಸಿ ಜೀವನವನ್ನೇ ತ್ಯಾಗ ಮಾಡಿದ ತ್ಯಾಗವೀರ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು, ಹಾಗೆ ಕನ್ನಡ ನಾಡಿಗೆ ಮತ್ತು ಲಿಂಗಾಯತ ಸಮಾಜಕ್ಕೆ ಅಪಾರ ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ದೇಸಾಯಿ ಅವರ ಸಂಪೂರ್ಣ ಪರಿಚಯ ನಮ್ಮ ನಾಡಿಗೆ ಆಗಬೇಕಿದೆ. ಜೀವನದಲ್ಲಿ ಸುಳ್ಳನ್ನೇ ನುಡಿಯದೆ ಸತ್ಯ ಹರಿಶ್ಚಂದ್ರನಂತೆ ತನ್ನ ಮಾನವೀಯ ಗುಣ, ಆಧುನಿಕ ಯೋಚನೆ ಶೈಲಿ, ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ ಇತಿಹಾಸದಲ್ಲಿ ಹಚ್ಚಳಿ ಉಳಿಯದ ಮಹನೀಯ ಮಹಾರಾಜ ಶ್ರೀ ಲಿಂಗರಾಜ ಸರದೇಸಾಯಿ. ಶಿರಸಂಗಿ ಲಿಂಗರಾಜರು ಜನವರಿ 10, 1861ರಂದು ಗೂಳಪ್ಪ ಮತ್ತು ಯಲ್ಲವ್ವ ಮಡ್ಲಿ ದಂಪತಿಗೆ ಗದಗ ಜಿಲ್ಲೆಯ ಶಿಗ್ಲಿಯಲ್ಲಿ ಜನಿಸಿದ್ರು. ಅವರ ಹುಟ್ಟಿದ ಹೆಸರು ರಾಮಪ್ಪ. ಅವರನ್ನ ನವಲಗುಂದದ ಶಿರಸಂಗಿ ದೇಸಗತಿ ಮನೆತನದ ಜಾಯಪ್ಪ ದೇಸಾಯಿ ಅವರು ಮತ್ತು ಗಂಗಾಬಾಯಿ ಅವರು ದತ್ತು ಪಡೆದುಕೊಂಡ್ರು. ಆನಂತರ ಅವರು ಸಂಸ್ಥಾನಾಧಿಪತಿಗಳಾದರು. ಜೂನ್ 2, 1872ರಂದು ಅವರ ಹೆಸರು ಶಿರಸಂಗಿ ಲಿಂಗರಾಜ ದೇಸಾಯಿ ಎಂದು ಬದಲಾಯಿತು. ಶಿರಸಂಗಿ ಲಿಂಗರಾಜರು ಲೋಕೋಪಕಾರಿ ಮತ್ತು ಶಿರಸಂಗಿ ಸಂಸ್ಥಾನದ ಸಂಸ್ಥಾನಾಧಿಪತಿಯಾಗಿದ್ದರು. ಅವರು ಲಿಂಗಾಯತ ವಿದ್ಯಾರ್ಥಿಗಳ ಶಿಕ್ಷಣದ ಸಲುವಾಗಿ ಅವರ ಎಲ್ಲ ಆಸ್ತಿಗಳನ್ನ ದಾನ ಮಾಡಿದರು. ಅವರು 1904-5ರಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭಾದ ಮೊದಲನೆಯ ಸಮಾವೇಶದಲ್ಲಿ ಅಧ್ಯಕ್ಷರಾಗಿದ್ದರು. ದೇಶದ ಬೆನ್ನೆಲುಬು ರೈತರು ಎಂಬುದನ್ನ ಮನಗೊಂಡಿದ್ದ ಲಿಂಗರಾಜರು ತಮ್ಮ 150 ಎಕರೆ ಹೊಲದಲ್ಲಿ ಕೃಷಿ ತರಬೇತಿ ಶಾಲೆಯನ್ನ ಸ್ಥಾಪಿಸಿ ಭವ್ಯವಾದ ಹಲವಾರು ಕೆರೆಗಳನ್ನ ಕಟ್ಟಿಸಿದ್ರು. ಭೂ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಇವರ ದೂರದೃಷ್ಟಿಗೆ ಹಿಡಿದ ಕನ್ನಡಿ. ಸಾಮಾಜಿಕ ಕ್ರಾಂತಿಕಾರಿಗಳಾದ ಇವರು ಬಾಲ್ಯ ವಿವಾಹವನ್ನ ವಿರೋಧಿಸಿದ್ರು.
ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಲಿಂಗರಾಜು ಸರ್ದೇಸಾಯಿ ಅವರು ಕೈಗೊಂಡ ಯೋಜನೆಗಳು ಇಂದಿಗೂ ಪ್ರಚಲಿತವಿದ್ದು, ಕೃಷಿ ಮತ್ತು ನೀರಾವರಿ ಬಗೆಗಿನ ಕಾಳಜಿ, ರೈತಪರ ನಿಲುವು, ಶಿಕ್ಷಣ ಮತ್ತು ಸಮಾಜದ ಒಲವುಗಳು ಅವರುಗಳಿಗೆ ಚುರುಕಿನ ಕ್ರಿಯಾಶೀಲತೆಯನ್ನ ಪ್ರದರ್ಶನಗೊಳಿಸುವಂತಾಗಿದ್ದವು. ಪ್ರತಿ ಆರ್ಥಿಕ ವಲಯದ ಅಭಿವೃದ್ಧಿಗೆ ಕೋಟ್ಯಂತರ ಬೆಂಬಲ ಬಹಳ ಮಹತ್ವಪೂರ್ಣವಾದದ್ದು. ಸದಾ ಸಾಮಾಜಿಕ ಚಿಂತನೆಯಲ್ಲಿದ್ದ ಇವರು ಸಮಾಜದ ಸಂಘಟನೆಗೆ ಹಲವಾರು ಯೋಚಿತ ದಾನ ದತ್ತಿಗಳನ್ನ ನೀಡಿದ್ದಲ್ಲದೆ ತಮ್ಮ ಸರ್ವಸ್ವವು ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟ ಧೀರೋದಾತರು. ಅವರ ಮಾತಿನ ನಿಲುವು, ಯೋಜಿತ ಲಹರಿ, ಗಟ್ಟಿ ನಿರ್ಧಾರಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಸಹ ಬೆರಗುಗೊಳಿಸುವಂತೆ ಮಾಡಿದ್ದವು. ಸಮುದಾಯ ಪುರೋಗಾಮಿ ದೃಷ್ಟಿಕೋನವನ್ನ ಹೊಂದಿದ್ದರೆ ಕರ್ನಾಟಕದ ಏಳ್ಗೆ ಸಾಧ್ಯವಿಲ್ಲ ಎಂದು ಲಿಂಗರಾಜರು ನಂಬಿದ್ರು. ಶಿಕ್ಷಣದ ಮೂಲಕವೇ ಹೊಸ ವಿಚಾರಗಳ ಸೆಳೆತ ಸಾಧ್ಯ ಎಂಬ ಸತ್ಯವನ್ನ ಕಂಡುಕೊಂಡ ಅವರು ಲಿಂಗಾಯತ ಸಮಾಜ ಶಿಕ್ಷಣದ ಮೂಲಕವೇ ಹೊಸ ವಿಚಾರಗಳ ಸೆಳೆತ ಸಾಧ್ಯ ಎಂಬ ಸತ್ಯವನ್ನ ಕಂಡುಕೊಂಡ ಅವರು ಲಿಂಗಾಯತ ಸಮಾಜ ಶಿಕ್ಷಣದ ಕಡೆಗೆ ಹೊರಳುವಂತೆ ಮಾಡಿದ್ರು. ದಾನಶೂರ ಕರ್ಣ ಲಿಂಗರಾಜ ಸರ್ದೇಸಾಯಿ ಅವರ ಉದಾತ್ತ ಮನೋಭಾವ ಎಷ್ಟಿತ್ತು ಅಂತ ನೋಡಿದ್ರೆ, ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕು, ಸರ್ವರು ಸಹಬಾಳ್ವೆಯಿಂದ ಸುಖ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ತಮ್ಮ ಆಸ್ತಿಯನ್ನ ದಾನವಾಗಿ ನೀಡಿ ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿ ತನ್ನ ಹೆಸರನ್ನ ಅಚ್ಚಳಿಸಿದ್ರು. ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು ತಮ್ಮ ಅಸ್ತಿತ್ವವನ್ನೇ ಸಮಾಜಕ್ಕೆ ದಾನ ಮಾಡಿ ನಾಡಿಗೆ ಮಾದರಿಯಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅಪಾರ. ಜಗತ್ಪ್ರಸಿದ್ಧ ಕೆಎಲ್ಇ ಸಂಸ್ಥೆಗೆ ಆಸ್ತಿ ಭಾರ ಹಾಕಿದವರೇ ಶಿರಸಂಗಿ ಲಿಂಗರಾಜ ದೇಸಾಯಿಯವರು. ಇಂದು ಕರ್ನಾಟಕದ ಉತ್ತರ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆ ಎಲ್ಲ ಜಾತಿ ಧರ್ಮದ ವಿದ್ಯಾರ್ಥಿಗಳಿಗೂ ಶಿಕ್ಷಣದ ಕೇಂದ್ರವಾಗಿದೆ. ಕೆಎಲ್ಇ ಸಂಸ್ಥೆ ಇರದೇ ಇದ್ದರೆ ಅದೆಷ್ಟೋ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬೇಕಿತ್ತು, ಇಲ್ಲವೇ ದೂರದ ಊರುಗಳಿಗೆ ಹೋಗಬೇಕಾಗಿತ್ತು. ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು ಅಂದಿನ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯ ವಿಷಯವಾಗಿದೆ. ಶಿರಸಂಗಿ ಲಿಂಗರಾಜರು ಶಿರಸಂಗಿ, ನವಲಗುಂದ ಮತ್ತು ಸವದತ್ತಿ ಸಂಸ್ಥಾನಗಳ ಸಂಸ್ಥಾನಾಧಿಪತಿಯಾಗಿದ್ದರು. ಅವರು ಲಿಂಗಾಯತ ವಿದ್ಯಾರ್ಥಿಗಳ ಶಿಕ್ಷಣದ ಸಲುವಾಗಿ ಅವರ ಎಲ್ಲ ಆಸ್ತಿಗಳನ್ನ ದಾನ ಮಾಡಿ ಲೋಕೋಪಕಾರಿ ಎನಿಸಿಕೊಂಡರು. ಅವರನ್ನ ಲಿಂಗಾಯತ ಸಮುದಾಯದ ಶೈಕ್ಷಣಿಕ ಸಂಚಲನೆಯ ಒಂದು ಮಹಾನ್ ಮೂಲ ಸ್ಫೂರ್ತಿ ಎಂದೇ ಪರಿಗಣಿಸಲಾಗುತ್ತದೆ. ಅವರು 1904-5 ನಡೆದ ಅಖಿಲ ಭಾರತ ವೀರಶೈವ ಮಹಾಸಭಾದ ಮೊದಲನೇ ಸಮಾವೇಶದಲ್ಲಿ ಅಧ್ಯಕ್ಷರಾಗಿದ್ದರು. ಶಿರಸಂಗಿ ಲಿಂಗರಾಜು 1906 ಇಸವಿಯ ಆಗಸ್ಟ್ ತಿಂಗಳಿನಲ್ಲಿ ಲಿಂಗಾಯತ ವಿದ್ಯಾರ್ಥಿಗಳ ಉನ್ನತಿ ಮತ್ತು ಶಿಕ್ಷಣಾಭಿವೃದ್ಧಿಗಾಗಿ ನವಲಗುಂದ ಶಿರಸಂಗಿ ಟ್ರಸ್ಟ್ ಸ್ಥಾಪಿಸಿದರು.
ಕೊನೆಯ ದೊರೆ ಲಿಂಗರಾಜ ದೇಸಾಯಿ ಅವರ ಆಡಳಿತವು ವೈಜ್ಞಾನಿಕ ಮನೋಧರ್ಮ, ಚಿಕಿತ್ಸಕ ದೃಷ್ಟಿ, ಪ್ರಗತಿಪರ ವಿಚಾರ, ದೂರದೃಷ್ಟಿಯನ್ನ ಹೊಂದಿತ್ತು. ಶಿರಸಂಗಿ ಸಂಸ್ಥಾನದಲ್ಲಿ ಮಾತ್ರವಲ್ಲ, ಸುತ್ತಣ ಪರಿಸರದ ಮೇಲೆ ಅದು ಅಗಾಧ ಪರಿಣಾಮವನ್ನ ಉಂಟು ಮಾಡಿತು. ಅಂದಿನ ಪುಣೆ, ಮುಂಬೈ, ಕಲ್ಕತ್ತಾ, ದೆಹಲಿ ಭಾಗಗಳ ಪರಿಚಯವಿದ್ದ ಲಿಂಗರಾಜರ ವಿಶ್ಲೇಷಣೆ, ಚಿಂತನೆ ಹಾಗೂ ವೈಜ್ಞಾನಿಕ ಮನೋಧರ್ಮ ಕಾರಣವಾಗಿ ಸಂಘಟನೆ, ಧರ್ಮ, ಶಿಕ್ಷಣ, ಸಹಕಾರ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಹೊಸ ಯೋಚನೆಗಳು ರೂಪುಗೊಂಡವು. ಲಿಂಗಾಯತ ಸಮಾಜವನ್ನ ಒಗ್ಗೂಡಿಸಿ ಸಮಾಜದ ಏಳ್ಗೆಗೆ ಬಳಸಲು ಸಾಮಾಜಿಕ ಸಂಘಟನೆಗೆ ಮುಂದಾದರು. ಲಿಂಗಾಯತ ಎಜುಕೇಶನ್ ಫಂಡ್ನಿಂದ ಧನ ಸಹಾಯ, ವಿಜಯಪುರದಲ್ಲಿ ಲಿಂಗಾಯತ ಹಾಸ್ಟೆಲ್, ಧಾರವಾಡದಲ್ಲಿ ಉಮಾಬಾಯಿ ವಸತಿ ನಿಲಯಗಳನ್ನು ಸ್ಥಾಪಿಸಿ ಗ್ರಾಮೀಣ ಪ್ರದೇಶದ ಬಡ ಲಿಂಗಾಯತ ಮಕ್ಕಳ ಬದುಕಿಗೆ ಶಿಕ್ಷಣದ ಸಂಸ್ಕಾರ ದೊರೆಯುವಂತೆ ಮಾಡಿದರು. ವ್ಯವಹಾರ ಧರ್ಮಕ್ಕೆ ಪೂರಕವಾಗಿರಬೇಕೆಂದು ನಂಬಿದ್ದ ಲಿಂಗರಾಜು ದಿನನಿತ್ಯ ಕಾಶಿಗೆ ಬರುವ ಭಕ್ತರಿಗೆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಕಾಶಿಯ ಜಂಗಮವಾಡಿ ಮಠಕ್ಕೆ 150 ಎಕರೆ ಭೂಮಿ, ಅನೇಕ ದತ್ತಿಗಳನ್ನು ದಾನವಾಗಿ ನೀಡಿದರು. ಕಾಡಸಿದ್ದೇಶ್ವರ, ಕನೇರಿ ಮಠ, ರಾಮೇಶ್ವರ ಕ್ಷೇತ್ರ ಹೀಗೆ ಹಲವಾರು ಧರ್ಮ ಕ್ಷೇತ್ರಗಳಿಗೆ ದಾನ ಧರ್ಮವನ್ನ ಮಾಡಿದ್ರು. ಹಾಗೆ ನವಲಗುಂದ ಮತ್ತು ಶಿರಸಂಗಿ ಊರುಗಳಲ್ಲಿ ದೊಡ್ಡ ಕೆರೆಗಳನ್ನ ನಿರ್ಮಿಸಿ ಆ ಮೂಲಕ ರೈತರ ಹೊಲಗಳಿಗೆ, ಬೆಳೆಗಳಿಗೆ ನೀರುಣಿಸುವ ತಂತ್ರಜ್ಞಾನವನ್ನ ರೂಢಿಗೆ ತಂದರು. ಸಮಾಜದ ಬೆಳವಣಿಗೆಗಾಗಿ ತಮ್ಮ ಸರ್ವಸ್ವವನ್ನ ದಾನ ಮಾಡುವ ಮೂಲಕ ಇಂದು ಲಿಂಗರಾಜ ದೇಸಾಯಿಯವರು ತ್ಯಾಗವೀರ ಲಿಂಗರಾಜ ದೇಸಾಯಿ ಎಂದು ಇತಿಹಾಸದಲ್ಲಿ ಪ್ರಸಿದ್ಧರಾದರು. ಕರ್ನಾಟಕವನ್ನ ಶೈಕ್ಷಣಿಕವಾಗಿ ಬೆಳಗಿದ ಮಹನೀಯರಾದ ಪರಮ ಪೂಜ್ಯ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ನವಲಗುಂದ ಶಿರಸಂಗಿ ಟ್ರಸ್ಟ್ ಬೆಳಗಾವಿಯಲ್ಲಿ ಲಿಂಗಾಯತ ಮಕ್ಕಳಿಗೂ, ಕೆಎಲ್ಇ ಸಂಸ್ಥೆಗೂ, ನಾಡಿನ ಪ್ರಮುಖ ಶಿಕ್ಷಣ ಸಂಸ್ಥೆಗಳಿಗೂ ಕೊಟ್ಟ ದಾನವು ಕರ್ನಾಟಕ ಇತಿಹಾಸದ 2ನೆಯ ಘಟ್ಟವಾಗಿ ಇಂದಿಗೂ ಆಚಂದ್ರಕಾರವಾಗಿ ಬೆಳಗುತ್ತಿದೆ. ಲಿಂಗರಾಜರ ಸ್ಮರಣೆ ಆಧುನಿಕ ಕರ್ನಾಟಕದ ಸಾಂಸ್ಕೃತಿಕ ಅಭಿವೃದ್ಧಿಯ ಸ್ಮರಣೆಯೇ ಆಗಿದೆ. ಶಿರಸಂಗಿ ಲಿಂಗರಾಜ ದೇಸಾಯಿಯವರು ಲಿಂಗಾಯತ ವೀರಶೈವ ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪನೆಗೆ ನೇತೃತ್ವ ವಹಿಸಿ ಅಪಾರ ಮೊತ್ತದ ದೇಣಿಗೆ ನೀಡಿದರು. ಜ್ಞಾನದಾಸೋಹದಿಂದ ಕೆರೆ ಕಟ್ಟೆಗಳ ನಿರ್ಮಾಣ, ಅನಾಥರಿಗೆ ಆಸರೆ ಕಲ್ಪಿಸುವುದು ಸೇರಿದಂತೆ ಹಲವು ಜನಪರ ಸೇವಾ ಕಾರ್ಯಗಳಿಗಾಗಿ ಸಂಸ್ಥಾನದ ಆಸ್ತಿಯನ್ನೆಲ್ಲ ಧಾರೆ ಎರೆದ ಅವರ ತ್ಯಾಗ, ಉದಾರ ಮನೋಭಾವ ಸದಾ ಸ್ಮರಣೀಯವಾದದ್ದು. ಅವರ ಬದುಕು ಮತ್ತು ಸಾಧನೆ ನಮಗೆಲ್ಲ ದಾರಿದೀಪವಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ 165ನೇ ಜನ್ಮ ದಿನಾಚರಣೆಯನ್ನ ನಾವು ಇಂದು ಆಚರಿಸುತ್ತೇವೆ. ರಾಜ್ಯ ಕಂಡ ಅತ್ಯುತ್ತಮ ದಾನವೀರ, ಶೂರ, ಮಹಾದಾನಿ ಶ್ರೀ ಲಿಂಗರಾಜ ಸರದೇಸಾಯಿ ಅವರ ಜನ್ಮದಿನವನ್ನ ಸಚಿವರು ಎಂಬಿ ಪಾಟೀಲ್ ಹಾಗೂ ಯೋಗಪ್ಪ ದೇವರ್, ಶಂಕರ್ ಪಾಟೀಲ್, ರಮೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ 2021 ಜನವರಿ 10ರಂದು ರಾಜ್ಯ ಮಟ್ಟದ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿತು.
ಶಿರಸಂಗಿ ಲಿಂಗರಾಜರ ಮಹಾನ್ ವ್ಯಕ್ತಿತ್ವ ದೇಶಕ್ಕೆ ಮಾದರಿಯಾಗಿದೆ. ಅವರೊಬ್ಬ ವಿಶ್ವಮಾನವರಾಗಿದ್ರು. ಸರ್ವ ಸಮಾಜಗಳಿಗೆ ಅವರು ತೋರಿದಂತಹ ಕಾಳಜಿ ಅನನ್ಯವಾಗಿದೆ. ದಾನಶೂರರಾಗಿದ್ದ ಅವರ ಉದಾತ್ತ ವ್ಯಕ್ತಿತ್ವ ವಿಶ್ವಮಾನ್ಯವಾಗಿದೆ. ನಾಡಿನ ಎಲ್ಲಾ ಜಾತಿ ಧರ್ಮಗಳ ಏಳ್ಗೆಗಾಗಿ ಹಂಬಲಿಸಿದ ಮಹಾಪುರುಷ ಶಿರಸಂಗಿ ಲಿಂಗರಾಜರ ಸ್ಮರಣೆ. ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು ತಮ್ಮ ಅಸ್ತಿತ್ವವನ್ನೇ ಸಮಾಜಕ್ಕೆ ದಾನ ಮಾಡಿ ನಾಡಿಗೆ ಮಾದರಿಯಾಗಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.